ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ನುಗ್ಗೆ ಸೊಪ್ಪಿನ ಪಲ್ಯ, ಉಪ್ಸಾರು, ಮುದ್ದೆ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ, ಮುದ್ದೆ ಉಪ್ಸಾರಿಲ್ಲ ಬರೀ ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ ಎಷ್ಟು ನುಗ್ಗೆ ಸೊಪ್ಪು, ಇದು ಹೆಲ್ತ್ಗೆ ತುಂಬ ಬೆನಿಫಿಟ್ ಆದಂಥ ನುಗ್ಗೆ ಸೊಪ್ಪು. ಇದರಲ್ಲಿ ಹೇರಳವಾಗಿ ಕಬ್ಬಿಣಾಂಶ ಇರೋದ್ರಿಂದ ಈ ಥರ ಪಲ್ಯ ಮಾಡ್ಕೊಳೋದಕ್ಕೆ ಹೆಲ್ತ್ಗೆ ತುಂಬ ಒಳ್ಳೆಯದು. ನೋಡಿ, ನಾನು ಹೂವು ಮತ್ತು ಸೊಪ್ಪು ಎರಡನ್ನೂ ಮಿಕ್ಸಲ್ಲಿ ತೊಗೋತಾ ಇದ್ದೀನಿ. ಈ ರೀತಿ ಇದನ್ನು ಹೆಗ್ ಜೊತೆನೂ ಕೂಡ ಮಾಡ್ತಾರೆ. ನಾನು ಬರೀ ಹೆಗ್ ಹಾಕ್ತಿಲ್ಲ ಇವತ್ತು, ಬರೀ ಹಾಗೆ ಬೇಳೆ ಜೊತೆ ನುಗ್ಗೆ ಸೊಪ್ಪು ಪಲ್ಯ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಎಣ್ಣೆ, ಬೇಳೆ, ತೊಗರಿಬೇಳೆ, ಸಾಸಿವೆ, ಇದಿಷ್ಟು ತೊಗೊಂಡಿದ್ದೀನಿ ನಾನು ಪಲ್ಯ ಮಾಡ್ಕೊಳ್ಳೋದಕ್ಕೆ ಅಂತೇಳಿ. ನಾನು ಆಲ್ರೆಡಿ ಬಿಸಿನೀರು ಇಟ್ಕೊಂಡಿದ್ದೀನಿ ಬೇಳೆ ಬೇಯಿಸ್ಲಿಕ್ಕೆ ಅಂತೇಳಿ. ಹಾಗಾಗಿ ಬಿಸಿನೀರು ಸ್ವಲ್ಪ ಬಿಸಿ ಆದ ತಕ್ಷಣ ಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಕಾಫಿ ಕುಡಿ ಲೋಟದಷ್ಟು ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ. ಅದನ್ನು ನೀರು ಬಿಸಿ ಆದ ತಕ್ಷಣ ನಾನು ಬೇಳೆ ಹಾಕ್ಕೊಂಡಿದ್ದೀನಿ, ಬೇಳೆ ಬೇಯಲಿಕ್ಕೆ ಅಂತೇಳಿ. ನೋಡಿ, ಇದು ನುಗ್ಗೆ ಸೊಪ್ಪು ಹೂವು ಇದೆಯಲ್ಲ, ಈ ಹೂವನ್ನೇ ಸಪ್ರೇಟಾಗೂ ಕೂಡ ಮೊಟ್ಟೆ ಜೊತೆ ಫ್ರೈ ಮಾಡ್ಕೋಬೋದು. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪು, ನುಗ್ಗೆ ಹೂವು ಸಿಕ್ಕಿದಾಗ ನಾನು ಈ ಟೈಮಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪು, ನುಗ್ಗೆ ಹೂವು ಸಿಗೋದು ರೇರು. ಇನ್ನೂ 1-2 ತಿಂಗಳು ಹೋಗಬೇಕು, ಆಗ ಏರಳವಾಗಿ ಬರುತ್ತೆ ನುಗ್ಗೆ ಸೊಪ್ಪು. ಇದು ನಮ್ಮ ತೋಟದಲ್ಲೇ ಸಿಕ್ಕಿರುವಂಥ ಸೊಪ್ಪು ಇದು. ಹಾಗಾಗಿ ನಾನು ತೊಗೊಂಡಿದ್ದೀನಿ. ನೋಡಿ ಇಷ್ಟು ಅರ್ಧಂಬರ್ಧಂ ಬೆಂದಿದೆ ಬೇಳೆ. ಈ ಬೇಳೆ ಇಷ್ಟು ಇನ್ನೊಂದು 10% ಬೆಂದ ತಕ್ಷಣ ನುಗ್ಗೆ ಸೊಪ್ಪು ಆ್ಯಡ್ ಮಾಡ್ತೀನಿ. ನೋಡಿ, ನಾನು ಬೇಳೆ ಸ್ವಲ್ಪ ಬೇಯಿತು, ಹಾಗಾಗಿ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪಂತೂ ಹೆಲ್ತ್ಗೆ ತುಂಬ ಒಳ್ಳೆಯದು ರೀ. ನಿಜವಾಗೂ ಹೇಳ್ಕೋಬೇಕು ಅಂದರೆ ನುಗ್ಗೆ ಸೊಪ್ಪು ತುಂಬ ಹೆಲ್ತ್ಗೆ ಬೆನಿಫಿಟ್ ಇದೆ. ನೋಡಿ, ಇಷ್ಟು ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಬೇಳೆನೂ ಸಿಗಬೇಕು, ಸ್ವಲ್ಪ ಬೇಳೆ ಫುಲ್ ಅಂಬ್ಲಿ ಥರನೂ ಆಗಬಾರ್ದು, ಈ ಥರ ಸಿಗಬೇಕು ಬೇಳೆನೂ ಕೂಡ. ಈ ರೀತಿ ಬೆಂದಿದೆ. ಇದನ್ನು ನಾನು ಸೋರ್ಲಾಕೊಂಡಿದ್ದೀನಿ, ನೀರು ಬೇರೆ ಪಲ್ಯ ಬೇರೆ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಎಣ್ಣೆ ಬಿಸಿ ಆಯಿತು. ಇವಾಗ ಅದಕ್ಕೆ ಸಾಸಿವೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಸಾಸಿವೆ ಚಿಟ್ರಪಟ್ರ ಅಂತ ಅಂದ್ರೇ ತುಂಬ ಟೇಸ್ಟು, ಇಲ್ಲ ಅಂತ ಅಂದರೆ ಹಸಿ ಹಸಿ ವಾಸನೆ ಹೊಡೆಯುತ್ತೆ. 1-2 ಒಣಮೆಣ್ಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೆ, ಆ ಒಣಮೆಣ್ಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂತ ನಾನು ಚಿಕ್ಕದಾದಂಥ ಒಂದು 3 ಈರುಳ್ಳಿ ತೊಗೊಂಡಿದ್ದೆ, ಅದನ್ನು ಕೂಡ ಈರುಳ್ಳಿ ಫ್ರೈ ಮಾಡಲಿಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಾಯಿ ನಾನು ಸಪ್ರೇಟ್ ಆಮೇಲೆ ನಂತರ ಸೊಪ್ಪು ಹಾಕಿದ ನಂತರ ಹಾಕೊತೀನಿ ಕಾಯಿನ. ನೋಡಿ, ಇದನ್ನು ಈಗ ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡ್ಕೊಡೋಣ. ಚೆನ್ನಾಗಿ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಸ್ಮೆಲ್ ಚೆನ್ನಾಗಿರುತ್ತೆ. ಈ ಟೈಮಲ್ಲೇ ಎಗ್ ಬೇಕಾದ್ರೂ ನಾವು ಆ್ಯಡ್ ಮಾಡ್ಕೋಬೋದು. ಆ ಎಗ್ ಅದನ್ನು ಕೂಡ ಚೆನ್ನಾಗಿರುತ್ತೆ. ನಾನು ಹೇಗೆ ಯೂಸ್ ಮಾಡ್ತಿಲ್ಲ ಇವತ್ತು, ಯೂಸ್ ಮಾಡಿದಾಗ ಮತ್ತೊಂದು ವಿಡಿಯೋ ಮಾಡ್ತೀನಿ. ನಮ್ಮ ಹಳ್ಳಿ ಸ್ಟೈಲಲ್ಲೆಲ್ಲ ಇದೇ ರೀತಿ ನುಗ್ಗೆ ಸೊಪ್ಪನ್ನು ಉಪ್ಸಾರು ಮಾಡೋದು. ಈಗ ಸೊಪ್ಪು ಕೂಡ ಸೊಪ್ಪು ಬೇಳೆನೂ ಕೂಡ ಆ್ಯಡ್ ಮಾಡಿದೆ. ಈಗ ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ರೀತಿ ಒಂದು ಸಾರಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾವೇನು ತುರಿದಿಟ್ಕೊಂಡಿದ್ದೋ ತೆಂಗಿನಕಾಯಿ ತುರಿ, ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಲೋ ಫ್ಲೇಮಲ್ಲಿ 1-2 ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ. ನಾವು ವೀಕ್ಲಿ 1-2 ಟೈಮ್ ಮಾತ್ರ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾನೆ ಇರ್ತೀವಿ. ಹೆಲ್ತ್ಗೆ ತುಂಬ ಚೆನ್ನಾಗಿರುತ್ತೆ, ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಓಕೆ, ಈಗ ಮಿಕ್ಸ್ ಆಯಿತು. ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡೆ ನಾನು. ನೋಡಿ, ಈ ರೀತಿ ಆಗಿದೆ ಪಲ್ಯ. ನಿಜವಾಗೂ ತುಂಬ ಟೇಸ್ಟ್ ಅಂತೂ, ನನಗಂತೂ ನುಗ್ಗೆ ಸೊಪ್ಪು ಅಂದರೆ ತುಂಬ ಇಷ್ಟ. ಓಕೆ ಫ್ರೆಂಡ್ಸ್, ನನ್ನ ಈ ದಿನದ ಊಟ ಹೀಗಿದೆ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ.